ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆಯಷ್ಟೇ ನಮ್ಮ ಹೆಡ್ ಕೋಚ್ ಆಗಿರುವ BC ರಮೇಶ್ ಮತ್ತು ನಮ್ಮ ಈ ಬಾರಿಯ ಕಪ್ತಾನನಾಗಲಿರುವ ಆಕಾಶ್ ಶಿಂದೆ ಅವರು ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದು, ತದನಂತರ ನಿನ್ನೆಯಿಂದ ನಮ್ಮ ತಂಡ ಒಂದು ಇಂಟೆನ್ಸ್ ಆದ ಪ್ರಾಕ್ಟೀಸ್ ಸೆಷನ್ ಅನ್ನು ಆರಂಭಿಸಿದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಬೆಂಗಳೂರು ಬುಲ್ಸ್ ಸದ್ಯಕ್ಕೆ ಯಾವ ತರಹದೊಂದು ಪ್ರಾಕ್ಟೀಸ್ ಅನ್ನು ನಡೆಸ್ತಾ ಇದೆ ಅಂತ ಅಪ್ಡೇಟ್ ಅನ್ನು ಕೊಡುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೆಲ್ಲರೂ ನೋಡಿರಬಹುದು, ನಾನು ಕಳೆದ ಕೆಲವು ವಾರಗಳಿಂದ ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅದಕ್ಕೊಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ನನ್ನ ಕಾಲೇಜಲ್ಲಿ ಎಕ್ಸಾಮ್ ನಡೆಯುತ್ತಾ ಇತ್ತು. ಹಾಗಾಗಿ ನನಗೆ ಇಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲು ಟೈಮ್ ಸಿಗ್ತಾ ಇರಲಿಲ್ಲ. ಆದರೆ ಈಗ ನನ್ನ ಎಕ್ಸಾಮ್ಸ್ಗಳು ಮುಕ್ತಾಯಗೊಂಡಿದ್ದು, ಇನ್ನು ನಾನು ಈ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ PKL ಮತ್ತು ಕ್ರಿಕೆಟ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗುತ್ತೇನೆ. ಅದಕ್ಕಾಗಿ ನೀವು ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಲ್ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹಾಗಾದ್ರೆ ನಾವೀಗ ಈ ವಿಡಿಯೋದ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ನಾನು ಮೊದಲಿಗೆ ಹೇಳಿದಂತೆ ನಮ್ಮ ಬೆಂಗಳೂರು ಬುಲ್ಸ್ ಈಗಾಗಲೇ BC ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಇಂಟೆನ್ಸ್ ಆದ ಪ್ರಾಕ್ಟೀಸ್ ಸೆಷನ್ ಅನ್ನು ಆರಂಭಿಸಿದ್ದಾರೆ. ಹೌದು, ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಕೆಲವು ಫೋಟೋಸ್ ಮತ್ತು ವಿಡಿಯೋಸ್ ಅನ್ನು ನೋಡಬಹುದು. ನಮ್ಮ BC ರಮೇಶ್ ಅವರು ಈ ಬಾರಿ ಎಲ್ಲಾ ಯುವ ಆಟಗಾರರಿಗೆ ತಮ್ಮ ಒಂದು ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಆಟಗಾರರು ರೈಡಿಂಗ್ ಮತ್ತು ಡಿಫೆನ್ಸ್ ಮೇಲೆ ಕೂಡ ಒತ್ತನ್ನು ಕೊಡುತ್ತಾ ಇದ್ದು, ನಮ್ಮ BC ರಮೇಶ್ ಅವರು ಇಲ್ಲಿ ಬೋನಸ್ ಅನ್ನು ಯಾವ ತರ ಪಡೆದುಕೊಳ್ಳಬೇಕಂತ ತಿಳಿಸಿಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತೇ ಇದೆ BC ರಮೇಶ್ ಅವರು ಬೋನಸ್ ಪಾಯಿಂಟ್ಸ್ ಗೆ ಎಷ್ಟೊಂದು ಒತ್ತನ್ನು ಕೊಡುತ್ತಾರಂತ. ಹಾಗಾಗಿ ನಮ್ಮ ಯುವ ಗೂಲಿಗಳಂತೂ ಈಗಾಗಲೇ ಗಂಭೀರವಾಗಿ ಪ್ರಾಕ್ಟೀಸ್ ನಡೆಸ್ತಾ ಇದ್ದು, ಈ ಬಾರಿಯ PKL ಅಲ್ಲಿ ನೋಡೋಣ ಇವರು ಯಾವ ತರಹದ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾರಂತ. ಮತ್ತೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.